ತಿಮ್ರೋಡಿ ಟೀಮ್ನಿಂದ ಮತ್ತೊಂದು ವಿಡಿಯೋ ಬಿಡುಗಡೆಯಾಗಿದೆ. 5ನೇ ವಿಡಿಯೋ ರಿಲೀಸ್ ಮಾಡಿದ ತಿಮ್ರೋಡಿ ತಂಡ ಚಿನ್ನಯ್ಯ ಜೊತೆ ತಿಮ್ರೋಡಿ ಮಾತುಕತೆಯ ವಿಡಿಯೋ ರಿಲೀಸ್ ಆಗಿರುವಂತದ್ದು. ತಿಮ್ರೋಡಿ ಟೀಮ್ನಿಂದ 5ನೇ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯ ಜೊತೆ ತಿಮ್ರೋಡಿ ಮಾತುಕತೆಯ ವಿಡಿಯೋ ರಿಲೀಸ್ ಆಗಿರುವಂತದ್ದು. ಇನ್ನು ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಬಗ್ಗೆ ಮಾತನಾಡಿದ್ದಾರೆ. ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಬಗ್ಗೆ ಮಾತನಾಡಿರುವಂತದ್ದು. ರವಿ ಪೂಜಾರಿ ಗೋಪಾಲ ಕೃಷ್ಣಗೆ ಹೊಡೆದಿದ್ರು. ಸಂತೋಷ್ ರಾವ್ನ ಗ್ರಾಮಸ್ಥರು ಹೊಡೆದಿಲ್ಲ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ದಾರೆ. ಸಂತೋಷ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ಇಬ್ಬರೇ. ಸಾರ್ವಜನಿಕರು ಹಿಡಿದ್ರು ಅನ್ನೋದೇ ಸುಳ್ಳು ಅಂತ ಹೇಳಿದ್ದಾರೆ ಚಿನ್ನಯ್ಯ. ಸಂತೋಷ್ ವಿರುದ್ಧ ಸಾಕ್ಷಿಯನ್ನ ಹೇಳಲು ಕರೆದಿದ್ರು. ಬಾಹುಬಲಿ ಬೆಟ್ಟದ ಐಬಿ ಬಗ್ಗೆಯೂ ಚಿನ್ನಯ್ಯ ಇಲ್ಲಿ ಮಾತನಾಡಿದ್ದಾರೆ. ತಿಮ್ರೋಡಿ ಟೀಮ್ನಿಂದ ಮತ್ತೊಂದು ವಿಡಿಯೋ ಇಲ್ಲಿ ಬಿಡುಗಡೆಯಾಗಿರುವಂಥದ್ದು. 5ನೇ ವಿಡಿಯೋವನ್ನ ರಿಲೀಸ್ ಮಾಡಿದ ತಿಮ್ರೋಡಿ ಟೀಮ್ ಈ ಕಡೆ ಒಂದು 7-8 ಆ ಕಡೆ 7-8 ಅಂತ ಹೇಳಿ ಚಿನ್ನಯ್ಯ ತಿಮ್ರೋಡಿ ಮುಂದೆ ಮಾತನಾಡ್ತಾ ಇದ್ದಾರೆ. ಇದು 2 ವರ್ಷದ ಹಿಂದೆ ಮಾತನಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಬಗ್ಗೆ ಮಾತನಾಡಿದ್ರು. ಸಂತೋಷ್ ರಾವ್ರನ್ನ ಹೊಡೆದಿದ್ದೆ ಈ ರವಿ ಪೂಜಾರಿ. ಧರ್ಮಸ್ಥಳದಲ್ಲಿ ಪ್ರೈಮರಿ ಶಾಲೆ ಪತ್ರ ಭಟ್ರದ್ದು. ಮನೆ ಪೂಜೆ ಮಾಡುವ ಭಟ್ಟರ ಮನೆ. ಈ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ದಾರೆ ಮಹೇಶ್ ತಿಮ್ರೋಡಿ ಹಾಗೂ ಚಿನ್ನಯ್ಯ. ಕಂಪ್ಲೇಂಟ್ ಮಾಡಲು ಹೋದಾಗ ಅಲ್ಲೇ ಹೊರಗೆ ಇರಿ ಅಂತ ಹೇಳಿದ್ರು. ಅಯ್ಯಪ್ಪನನ್ನ ಒಳಗೆ ಬಿಡಲಿಲ್ಲ. ಗೊಮ್ಮಟ ಬೆಟ್ಟದ ಟರ್ನ್ನಲ್ಲಿ ಕೆಳಗೆ ಬಂದು ಮಣ್ಣಿನ ದಾರಿ ಇದೆ. ಇನ್ನು ಪಾಂಗಳದಲ್ಲಿ ಅದೇ ದಾರಿ ಜಾಯಿನ್ ಆಗುತ್ತದೆ ಅಂತ ಹೇಳಿ ಈ ರೀತಿಯಾಗಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ದಾರೆ ಚಿನ್ನಯ್ಯ ಹಾಗೂ ತಿಮ್ರೋಡಿ. ಚಿನ್ನಯ್ಯ ಜೊತೆ ತಿಮ್ರೋಡಿ ಮಾತುಕತೆಯ ವಿಡಿಯೋ ಈಗ ರಿಲೀಸ್ ಆಗಿದೆ. ನನಗೆ ಬುರುಡೆ ತಂದು ಕೊಟ್ಟಿದ್ದೆ ವಿಠಲ್ ಗೌಡ ಅಂತ ಹೇಳಿ ಒಂದು ಕಡೆ ಚಿನ್ನಯ್ಯ ಪತ್ನಿ ಆರೋಪವನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿ ಚಿನ್ನಯ್ಯ ಹಾಗೆ ತಿಮ್ರೋಡಿ ಮಾತನಾಡಿದ್ದಾರೆ. ಇದು 2 ವರ್ಷದ ಹಿಂದಿನ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.